ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆ ಆಗಿದೆ. ದೇಶದಲ್ಲೇ ಸದ್ಯದಲ್ಲೇ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗುವಂತ ಸಾಧ್ಯತೆ ಇದೆ. ಪ್ರತಿ ಲೀಟರ್ಗೆ ಡೀಸೆಲ್ ಬೆಲೆ 4 ರಿಂದ 5 ರೂಪಾಯಿ ಏರಿಕೆ ಆಗುವಂತ ಸಾಧ್ಯತೆ ಇದೆ. ಈಗಾಗಲೇ ವಾಣಿಜ್ಯ ಬಳಕೆಯ ಸಿಲಿಂಡರ್ ಬೆಲೆ ಏರಿಕೆ ಆಗಿದೆ. ಗೃಹ ಬಳಕೆಯ ಸಿಲಿಂಡರ್ ಬೆಲೆ ಕೂಡ ಏರಿಕೆ ಆಗಬಹುದು. 14.5 ಕೆಜಿ ಸಿಲಿಂಡರ್ ಬೆಲೆ 40 ರಿಂದ 50 ರೂಪಾಯಿ ಏರಿಕೆ ಆಗುವಂತ ಸಾಧ್ಯತೆ ಇದೆ. ಕಚ್ಚಾ ತೈಲ ಬೆಲೆ ಪ್ರತಿ ಬ್ಯಾರೆಲ್ಗೆ ಈಗಾಗಲೇ $115ಗೆ ಏರಿಕೆ ಆಗಿದೆ. ತೈಲ ಕಂಪನಿಗಳಿಗೆ ಪೆಟ್ರೋಲ್ ಡೀಸೆಲ್ ಮಾರಾಟದಿಂದ ನಷ್ಟ ಆಗ್ತಾ ಇದೆ. ಈ ನಷ್ಟ ತುಂಬಿಸಿಕೊಳ್ಳೋಕೆ ಪೆಟ್ರೋಲ್ ಡೀಸೆಲ್ ಮೇಲೆ ಬೆಲೆ ಏರಿಕೆ ಮಾಡಲಾಗುತ್ತೆ. ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂಥ ಯುದ್ಧದ ಎಫೆಕ್ಟ್ ಯಾವ ಪ್ರಮಾಣದಲ್ಲಿ ಇದೆ ಅಂದರೆ, ಮುಂಬರುವಂಥ ದಿನದಲ್ಲಿ ಅತಿ ಶೀಘ್ರದಲ್ಲೇ ಗೃಹ ಬಳಕೆಯ ಸಿಲಿಂಡರ್ ಬೆಲೆ ಕೂಡ ಏರಿಕೆ ಆಗಬಹುದು. ಇನ್ನು ನೇರವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಕೂಡ ಏರಿಕೆ ಆಗುವಂತ ಸಾಧ್ಯತೆ ಇದೆ. ವಾಣಿಜ್ಯ ಬಳಕೆಯ ಸಿಲಿಂಡರ್ ಬೆಲೆ ಈಗಾಗಲೇ $993 ಏರಿಕೆ ಆಗಿದೆ. ಈಗ ಪ್ರತಿ ಬ್ಯಾರೆಲ್ಗೆ ಕಚ್ಚಾ ತೈಲ ಬೆಲೆ $115 ಏರಿಕೆ ಆಗಿರೋದ್ರಿಂದ ತೈಲ ಕಂಪನಿಗಳಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಮಾರಾಟದಿಂದ ನಷ್ಟ ಆಗ್ತಾ ಇದೆ. ಈ ನಷ್ಟ ತುಂಬಿಸಿಕೊಳ್ಳೋಕೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಮೇಲೆ ಏರಿಕೆ ಆಗಬಹುದು. ಡೀಸೆಲ್ಲು 4 ರಿಂದ 5 ರೂಪಾಯಿಗೆ ಪ್ರತಿ ಲೀಟರ್ ಏರಿಕೆ ಆಗುವಂಥ ಸಾಧ್ಯತೆ ಇದೆ. ಇನ್ನು ಪೆಟ್ರೋಲ್ ಕೂಡ ಆಬ್ವಿಯಸ್ಲಿ ಜಾಸ್ತಿ ಆಗುತ್ತೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆ ಆಗಿರೋದ್ರಿಂದ ಇದು ಕೂಡ ಏರಿಕೆ ಆಗಬಹುದು. ನಿರೀಕ್ಷೆ ಇದೆ. ಅತಿ ಶೀಘ್ರದಲ್ಲೇ ಇದ್ರ ಬಗ್ಗೆ ತಿಳಿಬಹುದು. ವಾಣಿಜ್ಯ ಬಳಕೆಯ ಸಿಲಿಂಡರ್ ಬೆಲೆ ಏರಿಕೆ ಆಗಿದ್ದಾಯಿತು. ಈಗ ಗೃಹ ಬಳಕೆಯ ಸಿಲಿಂಡರ್ ಸರದಿ. ಗೃಹ ಬಳಕೆಯ ಸಿಲಿಂಡರ್ 14.5 ಕೆಜಿ ಇದು 40 ರಿಂದ 50 ರೂಪಾಯಿ ಹೆಚ್ಚಿಗೆ ಆಗಬಹುದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.